ಎಷ್ಟೋ ಸಲ 13 ಓವರ್ ಚಿಲ್ಲರೆ ಎಲ್ಲ ಆಡಿದೆ. ಬಿಟ್ಟಾಗೆಲ್ಲ ಒಳ್ಳೆ ಪ್ಲೇಸ್ಮೆಂಟ್ ಇದು. ಮೂರು ಬಣ್ಣನೂ ಬಂದಿದೆ ಅಲ್ಲ? ಹೌದು ಸರ್, ಅದರದ್ದೇ ಸರ್. ತಾಮ್ರಲ್ಲಿ ಪುಟ್ ಮಾಡಿರೋದ್ರಿಂದ 3 ಬಣ್ಣ ಬಂದಿದೆ. ಅದನ್ನ ಮಾಡಿದ್ದೆ ಕೊಟ್ಟಿದ್ದು. ಇದ್ರ ಮಗಳೊಂದು ದೊಡ್ಡ ಗಾಡಿ ಹೊಡ್ಕೊಟ್ಟಿದ್ದು, ಅದು ತೀರ್ಕೊಂತು. ಅದ್ರ ಮಗಳದು ನಮ್ಮ ದಾವಡಿ ಕಿಟ್ಟಣ್ಣ ರಾಮು ಅವ್ರದ್ದು, ಅವ್ರು ಕೊಟ್ಟಿರೋದು. ಮೇನ್ ಇದು ಬಂದ್ಬಿಟ್ಟು ನಮ್ಮ ಕಣ್ಕನ್ಪಾಳೆ ಶಿವರ್ ಕೊಟ್ರು, ಅವ್ರು ತೀರ್ಕೊಂಡ್ಬಿಟ್ರು. ಅವರು ನಾವಿಲ್ಲಿ ಅಕ್ಕಿ ಇಟ್ಟಾಗ ತಗೋ ನೀನು ಇದು ಅಂತ ಹೇಳ್ಬಿಟ್ಟು ತಂದ್ಕೊಟ್ರು. ಇದು ಸರಿ ಅವ್ರು ಕೊಟ್ಟಾಗ ಇದಕ್ಕೆ ಗಂಡು ನಿಮ್ಮ ರಾಮು ಅವ್ರ ಮನೇಲಿ ಇದ್ರಪ್ಪ ಬಂದು 12 ಓವರ್ ಚಿಲ್ಲರೆ ಆಡಿತ್ತು. ಆ ಗಂಡನ್ನ ತಂದು ಇದಕ್ಕೆ ಹಾಕ್ಬಿಟ್ಟು ಮಾಡಿಸಿದ್ದು ಸರ್. ಅದು ಇದ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇಲ್ ಬಿಡ್ತಾ ಇದ್ರು ಈಗ. ಸರಿ, ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್. ಸೊ ಇವತ್ತು ಮೋಸ್ಟ್ ಅವೇಟೆಡ್ ಒಂದು ವಿಡಿಯೋ, ಒಂದು ಒಳ್ಳೆ ಶೋಕ್ದಾರ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾಕೆಂದರೆ ನಮ್ಮ ಬೆಂಗಳೂರು ಈ ವಿಲ್ಸನ್ ಗಾರ್ಡನು ಮತ್ತು ಈ ಮಾವಳ್ಳಿ ಮತ್ತು ಈ ಜೆ ಸಿ ರೋಡು ಈ ಕಡೆ ಸುತ್ತಮುತ್ತ ಎಲ್ಲ ಒಂದು ಒಳ್ಳೆ ಫೇಮಸ್ ಆದಂಥ ದಾವಡಿ. ಸೊ ಹೆಂಗೆ ಅಂದರೆ ಟೂರ್ನಮೆಂಟ್ಗಳಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರೆ ಅಬೌವ್ 10 ಅವರ್ಸ್ವರೆಗೂ ಇವ್ರ ಹೆಸರು ಓಡ್ತಾನೇ ಇರುತ್ತೆ. ಸೊ ಸತೀಶ್ ಬಾಲು ವಿಲ್ಸನ್ ಗಾರ್ಡನ್ 10 ಅವರ್ ಪ್ಲಸ್ ಅಕ್ಕಿ ಆಡಿದೆ ಅಂತಾರೆ. ಸೊ ಆ ಥರದ್ದೊಂದು ದಾವಡಿಲಿ, ಯಾಕಂದರೆ ತುಂಬ ಹಳೆ ಶೋಕ್ದಾರು ಅಂತಲೂ ಹೇಳ್ಬೋದು. ತುಂಬ ಹಳೆ ಅಕ್ಕಿಗಳ್ನೂ ಇಟ್ಟಿದ್ದಾರೆ ಕಲೆಕ್ಷನ್ ವೈಸು. ತುಂಬ ಪಂದ್ಯಗಳ್ನ ನಾವು ಬೆಂಗಳೂರಲ್ಲಿ ಕೇಳ್ದಂಗೆ ತುಂಬ ಪಂದ್ಯಗಳ್ನ ಅತಿ ಹೆಚ್ಚು ಬಾರಿ ಗೆದ್ದವರು ಅಂತಲೂ ಹೇಳ್ಬೋದು. ನಮ್ಮೊಟ್ಟಿಗೆ ಇದ್ದಾರೆ ಸತೀಶ್ ಸರ್. ಸರ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಫಸ್ಟು ಮೊದಲಿಗೆ ನಾನು ನಿಮ್ಗೆ ಕೇಳ್ತೀನಿ ಸರ್, ನಿಮ್ಮ ಶೋಕಿ ಯಾವ ಥರ ಈ ಅಕ್ಕಿ ಶೋಕಿಲ್ ಜರ್ನಿ ಸ್ಟಾರ್ಟ್ ಆಯಿತು? ಸರ್, ಇದು ಮೇನ್ ಆಗಿ ಬಂದ್ಬಿಟ್ಟು ಇದು ನಮ್ಮ ತಾತಂದಿರಿಂದ ಶೋಕ್ ಬಂದಿರೋದು. ಸೊ ಇದು ನಮ್ಮದು DNA ಅಲ್ಲೇ ಬಂದ್ಬಿಟ್ಟಿದೆ ಶೋಕಿ. ಸೊ ನಮ್ಮ ತಾತಂದಿರು, ನಮ್ಮ ಮಾವಂದಿರು ಎಲ್ಲ ಮಾಡ್ತಾ ಇದ್ರು. ಸೊ ಅವರು ಎಲ್ಲ ಪೈಲ್ ಮಾಡ್ರು, ನಮ್ಮ ವಂಶ ಎಲ್ಲ ಪೈಲ್ ಮಾಡ್ರು ವಂಶ. ಸೊ ಅವರೆಲ್ಲ ಹಂಗೆ ಇಟ್ಟಿದ್ರು. ನಾವು ಬಿಡ್ತಾ ಇರ್ಬೇಕಾದಾಗ ಹಂಗೆ ನಾವು ಶೋಕ್ ಹಂಗೆ ಇಟ್ಕೊಂಡು ನಮ್ಮ ಮಾವ ಬಿಡ್ತಾ ಇದ್ರು, ಅವ್ರ ಮನೇಲಿ ಇಟ್ಕೊಂಡಿದ್ರು. ಸೊ ಜಾಸ್ತಿ ಬಿಡ್ತಾ ಇದ್ದಿಲ್ಲ, ನಾವು ಅದನ್ನ ಬಿಡೋ ಥರ ವ್ಯವಸ್ಥೆ ಮಾಡ್ಕೊಂಡ್ರಿ. ಸೊ ಸರ್, ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ನೀವು ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ಬಿಟ್ಟು? ಸರ್, ಫಸ್ಟ್ 2000 ಸರ್ ಕಾಲೇಜ್ ಓವರ್ ಟೈಮಲ್ಲಿ 2000 ಮತ್ತು 2002 ಫಸ್ಟ್ ಟೂರ್ನಿಮೆಂಟ್ ನಾನು ಬಿಟ್ಟಿದ್ದು. ಯಾವುದು ಸರ್? ಫಸ್ಟ್ ಟೂರ್ನಿಮೆಂಟು ಒಂದು ದುಮಾ 4 ಅವರ್ 47 ನಿಮಿಷ ಉಲ್ಲಂಗಡಿ ಟೂರ್ನಿಮೆಂಟ್ಗೆ. ಆ ಎರಡನೇ ಉಲ್ಲಂಗಡಿ ಟೂರ್ನಿಮೆಂಟ್ಗೂ ನೀವು ಪಾರ್ಟಿಸಿಪೇಟ್ ಉಲ್ಲಂಗಡಿ ಟೂರ್ನಿಮೆಂಟ್ಗೆ ಫಸ್ಟ್ ಟೈಮ್ ಮಾಡಿದ್ದು. ಅದು 2ನೇ ವಾರಕ್ಕೆ 9 ಅವರ್ 47 ನಿಮಿಷ ಗ್ರೂಪ್ ವಿನ್ನರ್ಸು, ಟೂರ್ನಿಮೆಂಟ್ಗೆ ರನ್ನರ್ಸು. ಸೊ ನೋಡಿದ್ರಲ್ಲ, ಆ ಮೂಮೆಂಟ್ ಅಲ್ಲಿ ಗೈಡ್ ಲೈನ್ ಅಲ್ಲಿ ಬಿಟ್ಟಿದ್ದು. ಅವಾಗ ನಮ್ಮ ವೆಂಕಟೇಶ್ ಅವರೇ ಅದಕ್ಕೆ ಫಸ್ಟ್ ವುಡನ್ ಹೇಳ್ಕೊಟ್ಟು ಬಿಟ್ಟಿದ್ದು. ಸೊ ನಿಮ್ಗೆ ಪ್ರಾಪರ್ ಗುರುಗಳು ಅಂತ ವೆಂಕಟೇಶ್ ಅವರೇ ವುಡನ್ ಎಲ್ಲ ಮಾಡಿ ಅವರೇ ನಿಮ್ಗೆ ಗುರುಗಳು ಅಂತ. ಸೊ ನಮ್ಗೆ ವೆಂಕಟೇಶಣ್ಣ ಅಂತ ಅಂದ್ರೆ ನಿಮ್ಗೆ ಕೆಲವ್ರು ಗೊತ್ತಾಗಲ್ಲ. ಸೊ ಬುಡಾಯಿ ವೆಂಕಟೇಶಣ್ಣ ಅಂತಾರೆ. ಸೊ ಅವ್ರನ್ನು ನಮ್ಮ ಚಾನಲ್ ಅಲ್ಲಿ ವೆಲ್ಕಮ್ ಮಾಡ್ತೀನಿ ನೆಕ್ಸ್ಟ್ ಒಂದು. ಸರ್, ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಸೊ ನಮ್ಗೆ ಏನಾದ್ರು ನಿಮ್ಮ ಪರಿಚಯ ಆಗ್ಬೇಕು ಅಂದ್ರೆ ನಮ್ಗೆ ನೆನಪಿಗಾಗೋದು ಫಸ್ಟ್ ರಾಮು ಅವರು ಸರ್, ನಿಮ್ಮ ಸ್ನೇಹಿತರು ಅವರು. ಹೌದು, ಬಾರಿ ಸ್ನೇಹಿತರು. ನಾವು ಫ್ಯಾಮಿಲಿ ಫ್ರೆಂಡ್ಸ್. ನಾವು ರಾಮು ಅವರನ್ನ ನಾವೆಲ್ಲ ಚಿಕ್ಕ ವಯಸ್ಸಿಂದ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನಾವೆಲ್ಲ. ಸೊ ಅವ್ರ ಜೊತೆಗೆ ಅಕ್ಕಿ ಬಿಡ್ತಾ ಇದ್ದಂತ ಸಂದರ್ಭಗಳನ್ನ ಒಂದ್ ಸ್ವಲ್ಪ ನೆನ್ಪು ಮಾಡ್ಕೊಬೋದ ಸರ್? ನೆನ್ಪಣ್ಣ ಮರ್ತೇ ಇಲ್ವಲ್ಲ ಸರ್ ನೆನ್ಪು ನಾವ್ ಯಾವಾಗ ರೆಗ್ಯುಲರ್ ನಾವು ಅಣ್ತಂದು ಇರ್ತಾರ ರೆಗ್ಯುಲರ್ ನಾವು ಅಲ್ಲಿ ಹೋಗೋದು ಬರೋದು ರೆಗ್ಯುಲರ್ ಇರುತ್ತೆ. ಹೋಗೋದು ಬರೋದು ಎಲ್ಲ ಅಲ್ಲೇ ಮಾಡೋದು. ಫಸ್ಟು ಇಲ್ಲಿ ಮನೆ ಮೇಲೆ ಬಂದು ಬಿಟ್ಟಾಗ 2018 ನಮ್ಮ ಕಣ್ಕನ್ಪಾಳ್ಯ ಶಿವು ಅಂತ ಅವರ ಅಕ್ಕ ಅಣ್ಣನ ಮಗ ಮತ್ತೆ ನಮ್ಮ ರಾಮು ಅವರು ಕೊಟ್ಟಿದ್ದು ಇಲ್ಲಿ ಜೊತೆ ಕೊಟ್ಟರು. ಅದ್ರದ್ದು 3 ಕಳ್ಳಿ ಬಟ್ಟ ಇಲ್ಲಿ ಹರಿಗೆ ಗಾಡಿ ಹೊಡಿತು. ಫಸ್ಟ್ ವರ್ಷನೇ ಟೈಮ್ ಆಯ್ತು ಸರ್? ಅದು 9 ಅವರ್ 48 ನಿಮಿಷ ಸರ್. 9 ಅವರ್ 48 ನಿಮಿಷಕ್ಕೆ ಒಂದು ಗಾಡಿ ಹೊಡೆದಿದೆ. ಆ ಮೂಮೆಂಟ್ ಅಲ್ಲಿ ಅದೇ ಎಷ್ಟು ಅವತ್ತಿಗೆ ಯಾವ್ದು ಆಡಿಲ್ಲ, ಕ್ಲೈಮೇಟ್ ಹಂಗಿತ್ತು. ಸರ್, ನಿಮ್ಮ ವೃತ್ತಿ ಏನ್ ಸರ್? ಸರ್, ನಾನು ಬಾಷ್ ಎಂಪ್ಲಾಯಿ ಸರ್. ಬಾಷ್ ಎಂಪ್ಲಾಯ್ ನಾನು. ಸೊ ಸೂಪರ್. ನೋಡಿ, ಒಳ್ಳೆ ಕೆಲಸದಲ್ಲಿದ್ದು ಈ ಅಕ್ಕಿ ಶೋಕಿ. ಸರ್, ಯಾಕೆ ಇನ್ನು ಈ ಜರ್ನಿ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಏನಾದ್ರು ಹೇಳೋದಾದ್ರೆ? ಸರ್, ನಮ್ಗೆ ಏನೇ ಸ್ಟ್ರೆಸ್ಸು ಪ್ರೆಷರ್ ಇತ್ತು ಅಂತಂದ್ರೆ ನಮ್ಗೆ ಇಲ್ಲಿ ಬಂದ್ಬಿಟ್ರೆ ಆ ಪ್ರೆಷರ್ ಸ್ಟ್ರೆಸ್ ಅನ್ನೋದು ಕಂಪ್ಲೀಟ್ ಆಗಿ ಹೊಟ್ಟೋಗ್ಬಿಡುತ್ತೆ. ಅಷ್ಟೊಂದು ಇದು ಇದ್ರಲ್ಲಿ ಏನಿದೆ, ದೇವ್ರಿಗೆ ಏನ್ ಇಟ್ಟಿದ್ದಾರೆ ಗೊತ್ತಿಲ್ಲ, ಪೀಸ್ಫುಲ್ ಅಂತೂ ಇದ್ರಲ್ಲಿ ಇದೆ. ನಮ್ಗೆ ಎಷ್ಟೇ ಟೆನ್ಷನ್ಸು, ಕೋರ್ಟು ಕೇಸು ಆಫೀಸು ಟೆನ್ಷನ್ಸ್ ಏನೇ ಇದ್ರು ಎಲ್ಲ ಮುಗಿಸ್ಕೊಂಡ್ ಬಂದು ಇದ್ರ ಹತ್ರ ಬಂದ್ಬಿಟ್ರೆ 1 ಅವರ್ ನಮ್ಗೆ ಮೈಂಡ್ ರಿಫ್ರೆಶ್ ಆಗ್ಬಿಡುತ್ತೆ. ಸೊ ಆಗಿಂದ ಜನರೇಷನ್ ಬ್ಲಡ್ ಲೈನ್ ಅಕ್ಕಿಗಳು ನಿಮ್ಮ ಹತ್ರ ಇದಾವ? ಹೌದು ಸರ್, ಅಲ್ಲಿ ಆಗಿಂದ ಹಳೆ ಜನರೇಷನ್ ಇರೋದು ನಮ್ಮ ಹತ್ರ ಅಲ್ಲ. ಅವಾಗ ಯಾಕಂದ್ರೆ ಒಂದು ಬಂದ್ಬಿಟ್ಟು ಮೇಯ್ನ್ ಆಗಿ ನಮ್ಮ ವೆಂಕಟೇಶನ್ ಅವ್ರು ಕೊಟ್ಟಿರೋ ರಾಕ್ಷಸಿಗಳು, ಆಲೈನುಗಳು ಮತ್ತೆ ಪಿಳ್ಳಾಂಕಗಳು, ಅದಾದ್ಮೇಲೆ ಆನೆಕಲ್ಲುಗಳು, ಮತ್ತೆ ನಮ್ಮ ರಾಮು ಅವ್ರು ಕೊಟ್ಟಿರೋದು ಮೇಯ್ನ್ ನಮ್ಮ ತಿರಾವಳಿಗಳೇ ಮೇಯ್ನ್.
ಅದೇ ಮೈನ್ ಬುಡ ಮಾಡ್ಕೊಂಡು ಎಲ್ಲದಕ್ಕೂ ಪುಟ್ ಈ ಮೂರನ್ನ ಬ್ಲಡ್ ಲೈನ್ ಟಚ್ ಮಾಡ್ಕೊಂಡ್ಬಿಡ್ತಾರೆ. ಸರ್ ಹಾಗೆ ನಿಮ್ಮ ಅಕ್ಕಿ ಶೋಕಿಲಿ ನಿಮ್ದು ಲಾಂಗ್ ಟೈಮ್ ಅಂತ ಏನಾಗಿದೆ ಸರ್? ಸರ್ ನಮ್ದು ಲಾಂಗ್ ಟೈಮು 12 ಅವರ್ 28 ನಿಮಿಷ ಸರ್. 12 ಅವರ್ 28 ನಿಮಿಷ. ಯಾವ ಟೂರ್ನಮೆಂಟ್ ಗಾಡಿದೆ ಸರ್? ಸುಮಾರು ಒಂದು 6-7 ಟೂರ್ನಮೆಂಟ್ ಗಾಡಿದೆ. ಸೊ ಸ್ನೇಹಿತರೆ, ನಾನು ಸುಮಾರು ದಾವಡಿಗಳಿಗೆ ಹೋಗಿದ್ದೀನಿ, ಬಟ್ ಈ ಥರದೊಂದು ರೆಕಾರ್ಡ್ ಬುಕ್ನ ನಾನು ಯಾವ ದಾವಡಿಲೂ ನೋಡಿಲ್ಲ. ನಮ್ಮ ಸತೀಶ್ ಸರ್ ದಾವಡಿಲ ಇದು 2025 ರೆಕಾರ್ಡ್ ಅಂತೆ. ಪ್ರತಿ ವರ್ಷ ಇದೇ ತರ ಮಾಡ್ತೀರಾ ಸರ್? ನೋಡ್ಬೋದು. ಸೊ ಪ್ರತಿ ಒಂದು ಟೂರ್ನಮೆಂಟ್ಗೂ ಬಿಟ್ಟಿರೋದು ಕಾರ್ಡು ಎಲ್ಲ ನೋಡಿ 10 ಅವರ್ 28 ನಿಮಿಷ, ಹಿಂಗೇನೆ 7 ಅವರು 10 ಅವರ್ 28 ಈ ತರ ಒಂದು ರೆಕಾರ್ಡ್ ಬುಕ್ನ ಮೇಂಟೈನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಸರ್ ಇದು ನೋಡಿ ತುಂಬಾ ಖುಷಿ ಆಯ್ತು. ಸೊ ಇದೊಂಥರ ಇದು ಲಾಸ್ಟ್ ಅಲ್ಲಿ ಯಾರು ವಯಸ್ಸಾದ್ಮೇಲೆ ಇಲ್ಲ ಅಂತ ಕೇಳಿದಾಗ ಒಂದು ರೆಕಾರ್ಡ್ ಇರುತ್ತಲ್ಲ, ಏನ್ ಮಾಡಿದಿರಿ ಅನ್ನೋದಕ್ಕೆ ಒಂದು ರೆಕಾರ್ಡ್. ಹೌದೌದು, ನೋಡ್ಬೋದು. ಸೂಪರ್ ಸರ್, ಐಡೆಂಟಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಅಲ್ಲ ಸರ್? ಸರ್ ನಿಮ್ಮ ಮನೆ ಅಕ್ಕಿಗಳಲ್ಲಿ ಈ ವರ್ಷ ಬಿಟ್ಟಂತ ಮೇನ್ ಅಕ್ಕಿಗಳು ಯಾವ್ಯಾವ ಬಿಟ್ಟಿದ್ರಿ ಸರ್? ಸರ್ ಈ ವರ್ಷ 4 ಅಕ್ಕಿ ಬಿಟ್ರಿ ಸರ್. ಒಂದು ಬಂದ್ಬಿಟ್ಟು ತಾಮ್ರಲ್ ಗಂಡು 12 ಅವರ್ 28 ನಿಮಿಷ, ಇನ್ನೊಂದು ಗುಲ್ದಾರ್ ಗಂಡು 11 ಅವರ್ 32 ನಿಮಿಷ, ಸಬ್ಜಾ ಒಂದು 7 ಅವರ್ ಬಿಟ್ರಿ, ಆಮೇಲೆ ಇನ್ನೊಂದು 9 ಅವರ್ 14, ಇನ್ನೊಂದು ತಾಮ್ರಾಲ್ ಬಿಟ್ರಿ. ಓಕೆ ಸರ್, ನಿಮ್ಮ ತಾಮ್ರ ಲೈನ್ಗಳು ನಾನು ಫೇಮಸ್ ಅಂತ ಕೇಳ್ಕೊಂಡಿದ್ದೀನಿ, ಅದ್ರ ಮೂಲ ಯಾವುದು ಸರ್? ಸರ್ ಮೂಲ ಬಂದ್ಬಿಟ್ಟು ನಮ್ಮ ವೆಂಕಟೇಶ್ ಅವರು ರಾಕ್ಷಸಿಗಳು ಸರ್. ಅದಕ್ಕೆಲ್ಲ ಟಚ್ ಮಾಡಿದ್ರಾ? ಅದೇ ಮೂಲ. ಅವರು ಆಗ 2000 ಅಲ್ಲಿ ಆಡಿದ್ದು ಗಂಡು ಸರ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ 12 ಅವರ್ ಆಡಿದ ಗಂಡು ಅಂತ ಅದೇನೆ, ಅದೇ ಗಂಡು ಆಡಿದ್ದು. ಆಗ ನಾವು ಇನ್ನೂ ಚಿಕ್ಕ ಹುಡುಗರು ಆಗಿದಾಗ ಫಸ್ಟ್ ಟೈಮ್ ಆ ಮೂಮೆಂಟ್ ಹೊಸ ಶೋಕಿ ನಮಗೆ ಫಸ್ಟ್ ಟೈಮ್ ನೋಡಿದ್ದು 12 ಅವರ್ ಚಿಲ್ಡ್ರೆ ಆ ಗಂಡು. ಆಮೇಲೆ ನಮ್ಮ ವೆಂಕಟೇಶನ್ ಅವರು ಗೋಪಾಲಣ್ಣವ್ರು ತಗೊಂಡೋಗಿದ್ರು. ಆ ಮೂಮೆಂಟ್ ಅಲ್ಲಿ 2008 ಅಲ್ಲಿ ಆ ಗಂಡನ್ನ ಎತ್ಕೊಂಡ್ಬಂದೆ. ಇಡೀ ನಾನು ಫುಲ್ ಒಂದು ತಿಂಗಳು ಪೇಮೆಂಟ್ ಕೊಟ್ಟು ಎತ್ಕೊಂಡ್ಬಂದೆ ಅದನ್ನ. ಒಂದು ಇದು ವೆಂಕಟೇಶನ ನಾವು ಬೆಳಗ್ಗೆಯಿಂದ ಸಾಯಂಕಾಲದವ್ರು ಕೂತು ಬೇಡ ಬೇರೆ ಎತ್ಕೊಳ್ಳಿ ಅದು ಅಂತ ನಾನು ಲೈಫಲ್ಲಿ ನೋಡಿದ್ದು ಫಸ್ಟ್ ಗಂಡಿದು ಇದು. ನಾನು ಶೋಕಿ ಮಾಡಕ್ ಅನ್ಬಿಟ್ಟು ಎತ್ಕೊಂಡ್ಬಂದಿದ್ದು ಸರ್. ಅದು ಅದ್ರ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಸುಮಾರು ವರ್ಷದಿಂದ ಆಡ್ಕೊಂಡ್ ಬರ್ತಾ ಇದ್ದೆ ಸರ್. ಸೂಪರ್ ಸರ್. ಸರ್ ಹಂಗೆ ನೀವು ರಾಮು ಸರ್ ತಿರುವಾಲ್ಗಳು ಅವೆಲ್ಲ ಅವ್ರದ್ದು ತಿರುವಾಲ್ಗಳು ಒಂದ್ ಸ್ವಲ್ಪ ಫೇಮಸ್ ಇದಾವೆ. ಆ ಲೈನ್ಗಳೆಲ್ಲ ಯಾವ ತರ ಸರ್? ಅದು ನಿಮ್ಮ ಹತ್ರ ಇದಾವ? ಇದೆ ಸರ್, ಮೂಲ ಎಲ್ಲ ಇದೆ ಸರ್. ಇದೆ ಸರ್. ಅದ್ರದ್ದು ಆಟಗಳೆಲ್ಲ ಒಂದ್ ಸ್ವಲ್ಪ ನಾವು ನೋಡಿದೀವಿ, ಇಡೀ ಬೆಂಗಳೂರು ನೋಡಿದೆ ಸರ್ ಅವ್ರ ಆಟ. ಅಲ್ಲ ಒಂಥರ ಡಿಫ್ರೆಂಟ್ ಸರ್ ಅವೆಲ್ಲ ಆಟಗಳೇ, ಒಂಥರ ಬೇರೆ ತರ. ಈ ತರ ಒಂದು ಸಾಫ್ಟ್ ಆಗಾದ್ರೆ ಅವು ಒಂಥರ ಆಡ್ತಾ ಇರುತ್ತೆ. ಮನೆ ಬಿಟ್ಟು ಹೋಗೋಂಥದ್ದು ಬರೋದು ಇವೆಲ್ಲ ತುಂಬಾ ದೂರ ಬರೆಲ್ಲ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಅವೆಲ್ಲ ಬಂದ್ಬಿಟ್ಟು ಎವರ್ ಗ್ರೀನ್ ಅಕ್ಕಿಗಳು ಸರ್. ಅದು ಹೆಚ್ಚು ಕಮ್ಮಿ ನಾನು ಫಸ್ಟ್ ಟೈಮ್ ನೋಡಿದ್ದು 1997 ಸರ್. ಒಂಟಿಗರಿ ಅಂತ ಆಡ್ತು. ನಾವಿನ್ನ ಚಿಕ್ಕ ಹುಡುಗ್ರವಾಗ ಆಗ ಹೋಗಿ ಫಸ್ಟ್ ಬಂದಾಗ ಅವಾಗ ಹೋಗಿ ನೋಡಿದಾಗ ಆಡಿದ್ದು. ಅವಾಗಲೇ ಎತ್ಕೊಂಡು ಅವಾಗ ಸುಮ್ಮನೆ ಮನೇಲಿ ಇಟ್ಕೊಂಡಿದ್ದು. ನಮ್ಮ ಮಾವಂದಿರೆಲ್ಲ ಸಾಕ್ತಾಯಿದ್ರೆ ಎತ್ಕೊಂಡು ಹೋಗೋ ಅನ್ನೋರು. ಬೇಡ ಬೇಡ ಅಂದ್ಬಿಟ್ಟು ಹಂಗೆ ಬಂದೆ. ಆ ಮೂಮೆಂಟಲ್ಲಿ ಸರ್ ಅದು ಹೆಚ್ಚು ಕಮ್ಮಿ ನಾವು ನೋಡಿದಾಗ 95 ಅವ್ರು ತಿರವಲ್ಲ ತವರ್ ಆಡಿದ್ದು. 95 ಇಂದ ಇದುವರೆಗೂ 2025 ವರ್ಗೂ ಪ್ರತಿ ವರ್ಷ ಒಂದು ಸ್ಟ್ಯಾಂಡರ್ಡ್ ಲಾಂಗ್ ಟೈಮ್ ಹಾಕಿ ಬಿಡ್ತಾರೆ. ಆ ಮೂಮೆಂಟ್ ಅಲ್ಲೇ 2005 ಅಲ್ಲಿ 13 ಅವರ್ 16 ನಿಮಿಷ 21 ನಿಮಿಷ ಆಡ್ತು ಮಕ್ಷಿ. 13 ಅವರ್ 21 ನಿಮಿಷ ಅಂದ್ರೆ ಒಂದಡಿ ಗ್ಯಾಪ್, ಒಂದಡಿ ಡಿಸ್ಟೆನ್ಸ್ ಆಯ್ತು. ಆ ವರ್ಷನೇ ಸೆಂಟರ್ ಛತ್ರಿ ಅಂತ ಮಾಡಿದ್ದು ಅವಾಗ. ಅದರಿಂದ ಅದಾಯ್ತು. ಅದ್ ನೆಕ್ಸ್ಟ್ ಚಾನ್ಸ್ ಬಿಟ್ಮೇಲೆ 10 ಅವರ್ 58 ನಿಮಿಷ ಆಡ್ತು. ನೆಕ್ಸ್ಟ್ ಅದ್ರ ಮಗ ಬಿಟ್ರು ಸರ್. ಇಡೀ ನಾವು ಬೆಂಗಳೂರಿನ 13 ಅವರ್ 44 ನಿಮಿಷ ಹಿಂಗೆ ಕುತ್ಕೊಂಡು ಸಜ್ಜೆ ಮೇಲೆ ಕುತ್ಕೊಳ್ಬೇಕಾದಾಗ ಕೆಳಗೆ ಬಿದ್ದೋಯ್ತು ಅಕ್ಕಿ. ತಿರ್ಗಾ ಅದನ್ನ ಚಾನ್ಸ್ ಬಿಟ್ಬಿಟ್ಟು ಅದು 10 ಅವರ್ 58 ನಿಮಿಷ ಅಮ್ಮ ಮಗ ಒಂದೇ ಟೈಮ್. ಅಲ್ಟಿಮೇಟ್ ಅಕ್ಕಿಗಳು ಸರ್ ಅವೆಲ್ಲ. ಸರ್ ನಿಮ್ಮ ಗುರುಗಳಿದ್ದಾರೆ, ಅವ್ರನ್ನು ವೆಲ್ಕಮ್ ಮಾಡಿ. ಫ್ರೆಂಡ್ಸ್, ನಮ್ಮ ಸತೀಶ್ ಅವರ ಗುರುಗಳು ನಮ್ಗೆ ಆಲ್ರೆಡಿ ಹಳೆ ಶೋಕ್ದಾರು. ಆಲ್ರೆಡಿ ನೋಡ್ತಿದ್ದಂಗೆ ಹೇಳ್ತೀರಾ ನಮ್ಮ ವೆಂಕಟೇಶ್ ಅಣ್ಣವರು. ಅಣ್ಣ ನಮಗೆ ನಮಸ್ಕಾರ. ಅಣ್ಣ ನಮಸ್ಕಾರ ಅಣ್ಣ. ಈಗ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದೆ, ನನ್ಗೊಂಥರ ಡಬಲ್ ಧಮಾಕ. ನೀವು ರೇರು ನನ್ನ ವಿಡಿಯೋಗೆ ತುಂಬ ಸಿಗ್ತಾ ಇದ್ದಿದ್ದು. ಅಣ್ಣ ಫಸ್ಟ್ಗೆ ಅಣ್ಣ ನಿಮ್ಮ ಶೋಕಿ ಹೆಂಗಿತ್ತಣ್ಣ? ನಮ್ಮ ಶೋಕಿ ಹತ್ರ ಆ ಟೈಮಲ್ಲಿ ವಿಡಿಯೋ ಗಿಡೆಲ್ಲ ಏನೆಲ್ಲ ಚಂದ. ಆ ಟೈಮಲ್ಲಿ ಒಂದು ಅಕ್ಕಿ ಬಿಟ್ಟರೆ ಒಂದು 8 ಅವರ್ ಆಡಿದ್ರು ಒಂದು 60-70 ಜನ ಇರೋರು. ಆ ಜನ ನೋಡೋಕ್ಕೂ ಒಂಥರ ಇಷ್ಟ ಆಗೋದು ಇದಾಗೋದು. ಈಗೆಲ್ಲ ಮೊಬೈಲ್ ಬಂತು, ಮೊಬೈಲೆಲ್ಲ ನೋಡ್ತಾರೆ ಅಷ್ಟೇ. ಆ ಟೈಮ್ಗೆ ಆ ಥರ ಶೋಕಿ ಹಂಗಿತ್ತು. ಈಗ ಜನ್ರೇಷನ್ ಚೇಂಜ್ ಆಗ್ತಾ ಶೋಕಿ ಹಿಂಗೆ ಬರ್ತಾ ಇತ್ತು ಅಷ್ಟೇ. ಅಣ್ಣ ನಿಮ್ಮ ಲೈನೇಜ್ಗಳು ಅಂತ ಯಾವ್ಯಾವ ಮಾಡಿದ್ರಣ್ಣ ಅವಾಗ? ನಾನು ಫಸ್ಟು ನಮ್ಮ ಅಪ್ಪ ಅವ್ರದ್ದು ನಮ್ಮ ತಾತ ಅವ್ರದ್ದು ರಾಕ್ಷಸಿ ಚೇತನ್, ಅವ್ರದ್ದು ಸಬ್ಜಾಲ ಅವ್ರದ್ದೇನೆ. ಈ ಸೌಂದರ್ಯ, ಈ ಪಿಲಾಂಕ, ಯಾವುದಾದ್ರು ಮಾಡ್ಕೊಂಡು ಅಂತೀವಲ್ಲ ಅದೆಲ್ಲ ನಾನು ಮಾಡಿರೋದು. ಅಣ್ಣ ಮೊನ್ನೆ ಒಂದು ನಮ್ಮ ಇದರಲ್ಲೇ ಒಂದು ಬಂದಿತ್ತು ಸೌಂದರ್ಯ ಲೈನ್ ಅಂತ. ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು.
ಅಣ್ಣ ಈಗ ಸೌಂದರ್ಯ ಲೈನ್ ಅಂತ ಮಾಡಿದ್ರಿ ಅಂತ ಅಂದ್ರೆ ಬಟ್ ಅದ್ರದ್ದು ಆಟ ರೀತಿ ಬಿಡೋ ರೀತಿ ಎಲ್ಲ ಯಾವ ತರ ಅಣ್ಣ ಅದು? ಚೇತನ್ ಅದರಲ್ಲಿ ಏನಾದ್ರು ಸ್ವಲ್ಪ ಹುಡುಗರಿಗೆ ಸಲೀಸ್ ಅಕ್ಕಿ, ಅದೇ ಹೇಳಿದ್ನಲ್ಲ 1 ಸಾವಿರ ಅಷ್ಟು ಮಾಡಿಬಿಟ್ರೆ ನಾಡ್ಬಿಡ್ತಿದ್ದೆ 3 ಸಾವಿರ ಅಷ್ಟು ಸ್ವಲ್ಪ ಜನಕ್ಕೆ ಹುಡುಗರಿಗೆ ಕೊಡ್ತಾ ಇದ್ದೀನಿ ನಾನು ಅಕ್ಕಿ. ಈ ವಂಶದಲ್ಲೇ ಕೊಡ್ತಾ ಇದ್ದಿದ್ದು, ಮೋಟ್ಗಳಲ್ಲಿ ಕೊಡ್ತಾ ಇದ್ದೀವಿ ಸ್ವಲ್ಪ. ಇನ್ನು ಬೇರೆದೆಲ್ಲ ರಾಕ್ಷಸರೆಲ್ಲ ಕರೆಕ್ಟಾಗಿ ಬಿಡಬೇಕು ಮಾಡಬೇಕಾಗಿದ್ದು. ಇವೆಲ್ಲ ಒಂದು ಹೆಚ್ಚು ಕಮ್ಮಿ ಆದ್ರೆ 1 ಅವರ್ ಹೆಚ್ಚು ಕಮ್ಮಿ ಆಡ್ಕೊಂಡವು. ಅಣ್ಣ ಈಗ ನನ್ನ ಮುಂದೆ ಇದೆ ಇದು ರಾಕ್ಷಸಿಲೆ ಅಂತ ಹೇಳಿದ್ರೆ ಈ ಅಕ್ಕಿ ಯಾವ್ದಣ್ಣ, ಎಲ್ಲಿ ಯಾವ್ದ್ರಿಂದ ಬಂದಿರೋದು? ಇದು ಇವ್ರ ತಾತ ದುಬಾಸ್, ಇವರಪ್ಪ ಸುರ್ಮಾಯಿ. ಇದ್ರ ಬಂದಿರೋದು ಇವ್ರ ಅಮ್ಮ ತುಂಬ ರಾಣಿ ಅಂತ ಹೆಸರಿಕೊಂಡಿದ್ರಿ. ಇವ್ರ ಅಮ್ಮನಲ್ಲಿ ಯಾವ ಅಕ್ಕಿ ಹಾಕಿದ್ರೇನು ಆಡೋದು. ಓಕೆ ಅಣ್ಣ, ಸೂಪರ್ ಅಣ್ಣ. ನಿಮ್ಮ ರಾಕ್ಷಸಿ ಲೈನ್ಗಳನ್ನ ಯಾವ ಥರ ಬಿಡ್ಬೇಕಣ್ಣ? ಅದೇ ಸ್ವಲ್ಪ ಕಷ್ಟ, ಸ್ವಲ್ಪ ನಾಲೆಜ್ ಇರಬೇಕು, ಕರೆಕ್ಟಾಗಿ ಉಡನ್ ಬಿಡಬೇಕು. ಅದು ಒಂದು ದಿವಸ ಹೆಚ್ಚು ಕಮ್ಮಿ ಮಾಡಿದ್ರೆ ರೆಕ್ಕೆ ಹಾಳ್ಕೊಂಡ್ಬಿಡೋದು, ಇಲ್ಲ ಲಾಂಗ್ ಟೈಮ್ ಆಗ್ಬಿಟ್ಟೆಲ್ಲ ನಾವು ಹೋಗ್ಬಿಡೋದು, ಆ ಥರ ಮಾಡ್ತವೆ. ಕರೆಕ್ಟಾಗಿ ಬಿಟ್ರೆ ಅದು ಇಂಚು ಕದಲಲ್ಲ. ಸೊ ಅಣ್ಣ ಅದರಲ್ಲೆಲ್ಲ ಬಾಜಿ ಎಲ್ಲ ಯಾವ ಥರ ಬರೋದು? ಬಾಜಿ ಬಂದಿದ್ದಕ್ಕೆ ಅದು ರಾಕ್ಷಸಿ ಚತ 76 ಆ ಟೈಮ್ಗೆ ಒಂದು 10 ಅವರ್ 20 ನಿಮಿಷ ಆಡ್ತು. ಆಗ ನನ್ಗೆ ಒಂದು 13-15 ವರ್ಷ ಹುಡುಗ ಇರ್ಬೋದು. ಅದು ಹೊಡೆದು ಕುತ್ಕೊಳ್ಳೋದ್ರ ಅಪ್ಪ ಇದೇನು ಹಿಂಗೆ ಹೊಡಿತೈತೆ ಕುತ್ಕೊತೈತ ಅಂತ. ಆಗ ನಾನು ಹೇಳಿದೆ ಕುತ್ಕೊಂಡ್ರೆ ಬರ್ತೀವಿ ಖಾಲಿ ಕುತ್ಕೊಳ್ಳೋಷ್ಟು ಒಂದು 150 ಹೊಡಿಯೋ ಚೇತನ್ ಒಂದು 20 ನಿಮಿಷಕ್ಕೆ. ಸಿಕ್ಕಾಪಟ್ಟೆ ಬಾಜಿ ಅದ್ರಿದ್ದಾರೆ ಅದು ಲೋಟನ ಆಗಿದ್ದು. ರಾಕ್ಷಸಿ ಹೋಗಿ ಲೋಟನ ಆಗಾಯ್ತು. ಅದು ಕೆಲವು ಜನಕ್ಕೆ ಏನಂತಾರೆ ರಾಕ್ಷಸಿನೇ ಬೇರೆ ಲೋಟನೇ ಬೇರೆ ಅಂತಾರೆ. ಅದು ಎರಡು ಒಂದೇ ಲೈನ್. ಅಣ್ಣ ನೀವು ನಿಮ್ಮ ಟೈಮಲ್ಲಿ ಇದ್ದಂಥ ಒಂದು ಅಳುಬ್ರು ಶೋಕ್ದಾರ್ಗಳು ನಿಮಗೆ ಪರಿಚಯ ಇದ್ದಂಥವ್ರು ಯಾರ್ಯಾರಿದ್ದಾರೆ? ಬಾಬು ಇದ್ರು, ನಮ್ಮ ರಾಮಿ ಅವರು, ನಮ್ಮ ಆಶು, ಸುಮಾರು ಜನ ಅವ್ರ ಸರ್ ಹೇಳಕ್ ಹೋದ್ರೆ ತುಂಬಾ ಹೆಸರು ಹೇಳ್ಬೇಕಾಗತ್ತೆ. ದೊಡ್ಡ ಹೆಸರು ಹೇಳ್ಬೇಕಾಗತ್ತೆ. ಆಸೂರ್ ಕೇಶವ ಅವರು. ನಾವು ಈಗ ನಿಮ್ಮ ಒಂದು ಜನರೇಷನ್ ಶೋಕಿಲಿ ನಿಮ್ಮ ಲೈನೇಜ್ ಬಿಟ್ಟು ನೀವು ಇಲ್ಲ ಒಂದು ಅಕ್ಕಿ ಒಂದು ಪ್ಯಾಟ್ರನ್ ಅಲ್ಲಿ ಸೂಪರ್ ಈ ದಾವಡಿಲಿ ಇಂಥ ಅಕ್ಕಿ ಸೂಪರ್ ಆಗಿ ಆಡ್ತಿತ್ತು ಅನ್ನೋರು ಯಾರನ್ನ ಇದ್ರೆ ಯಾರ್ದಣ? ಆಡಚ್ಚತನ ಆ ಥರ ಹೇಳಕ್ ಹೋದ್ರೆ ನಿಮ್ದು ಒಂದು ಫೇವ್ರೇಟ್. ಈಗ ನಮ್ಮನೆಗೆ ನಮಗ್ ಚಿನ್ನನೆ, ಬಟ್ ಇನ್ನೊಬ್ರದ್ದು ಈಗ ಒಬ್ರು ಈಗ ನಾನು ಹೇಳ್ದೆ ರಾಮು ಸರ್ ಅವ್ರ ಲೈನ್ ನಾವೆಲ್ಲ ಇಷ್ಟಪಡ್ತೀವಿ. ಆ ಸ್ಟೈಲ್ ರಾಮ ಅವ್ರದ್ದು ಚೆನ್ನಾಗಿ ಆಡ್ತಾ ಇತ್ತು, ಗೋಪಾಲ್ ಅವ್ರದ್ದು ಸೀಮಣ್ಣೆ ಲೈನ್ ಚೆನ್ನಾಗಿ ಆಡ್ತಾ ಇತ್ತು. ಈಗ ನಮಗೆ ಫೇವ್ರೇಟ್ ಅಂದ್ರೆ ಸ್ವಲ್ಪ ಸೀಮಣ್ಣೆ ಆಡ್ತಾ ಇತ್ತು. ಬಾಜಿ ತುಂಬಾ ಒಳ್ಳೆ ಬಾಜಿ ಮಾಡೋದು, ಅದರಿಂದ ನಾವು ಸ್ವಲ್ಪ ಲೈಕ್ ಮಾಡ್ತಾ ಇದ್ದೆ ಅಕ್ಕಿನ. ಗೋಪಾಲ್ ಅವ್ರ ಅಕ್ಕಿನ ಸ್ವಲ್ಪ ಲೈಕ್ ಮಾಡ್ತಾ. ಸತೀಶ್ ಅವ್ರ ಬಗ್ಗೆ ನಿಮ್ಮ ಪರಿಚಯ ಹೆಂಗಾಯ್ತು? ಸತೀಶ ಒಂದು 7ನೇ ಕ್ಲಾಸೋ 6ನೇ ಕ್ಲಾಸೋ 8ನೇ ಕ್ಲಾಸೋ ಇರ್ಬೋದು. ನಮ್ಮ ಫ್ರೆಂಡ್ ಒಬ್ಬ ಇದ್ದಾರೆ, ಅವ್ರು ಕರ್ಕೊಂಬಂದ್ರು. ಅಣ್ಣ ಇವ್ರು ಯಾರೋ ನಿಮ್ಮವ್ರೆ ನೋಡು ಅಂದ್ಬಿಟ್ಟು. ನಮ್ಮವ್ರು ಇರಲ್ಲಪ್ಪ, ಯಾರೋ ಬೇರೆ ಇರ್ತಾರೆ ಅಂತ. ಆಮೇಲೆ ಕರ್ಕೊಂಡೋದ್ರೆ ಇದೊಂಥರ ಫ್ಯಾಮಿಲಿ ಫ್ರೆಂಡ್ ಥರ ಇರ್ತಲ್ಲ. ಅದಲ್ಲಿ ಇವ್ರ ತಾತನ ಪಟ ನೋಡಿದೆ. ಹೌದಪ್ಪ ಇವ್ರು ನಮ್ಮವ್ರೆ. ಆಗ ಹಂಗೆ ಪರಿಚಯ ಆಗಿ ಆಗಿಂದ ಹೇಗೋರ್ಗು ಹೆಂಗಿದ್ದೀವಿ ಹಂಗೆ ಇದ್ದೀವಿ. ಇದು ಫಸ್ಟ್ ಆಡಿದ್ದು ಅಣ್ಣನ ಮನೇಲಿ 12 ಅವರ್ 20 ನಿಮಿಷ. ಇನ್ನೊಂದೆಲ್ಲೇ ಪಿಳಂಕ ಗಂಡ ಇದು 10 ಅವರ್ 1 ನಿಮಿಷ. ಅದ್ರ ಮಗ ಇದು 10 ಅವರ್ 1 ನಿಮಿಷ ಅಣ್ಣನ ಮನೇಲಿ ಆಡಿದ. ಇದು ಅರುಣ ಅಂತ ಇದನ್ನ ಮರುಣ ಅಂತ ಅವ್ರ ಮನೇಲಿ ಆಡಿದ್ದು. ಅದು ಇದು ಅರುಣ ನನ್ ಕೊಟ್ಟಿದ್ದು. ಅದನ್ನ ನಾನು ಮರಿ ಮಾಡಿಸಿ ಇದು 11 ಅವರ್ ಚಿಲ್ಲರೆ ನಮ್ಮ ಮನೇಲಿ 4 ವರ್ಷದಿಂದ ಆಡ್ತಾ ಇದ್ದು. ಇದು ಅದ್ರ ಮಗ 11 ಚಿಲ್ಲರೆ ಆಡಿರೋದು. ಇದು 4 ವರ್ಷದಿಂದ ಪ್ರತಿ ಬಿಟ್ಟಾಗಲ್ಲ ಪ್ಲೇಸ್ಮೆಂಟ್ ಇದು. ಒಳ್ಳೆ ಲಾಂಗ್ ಟೈಮ್ ಮಾಡ್ತಾ ಇದ್ವಿ. ನಮ್ಗೆ ವೆಂಕಟೇಶ್ ಅಣ್ಣ ಸಿಗೋದು ತುಂಬಾ ರೇರ್ ಆಗ್ಬಿಡುತ್ತೆ. ಅಣ್ಣ ಈಗಿನ ಯಂಗ್ಸ್ಟರ್ಗಳಿಗೆ ಅಕ್ಕಿನ ಯಾವ ತರ ಬಿಡ್ಬೇಕು ಅಂತ ಹೇಳ್ತೀರಾ? ನಾನು ಹೇಳೋದು ಇವಾಗ ಅದು ಯಾರು ಕಲ್ತವ್ರೆ, ನಾವು ಅದನ್ನ ಹೇಳೋದು ಬೇಡ. ಬಿಟ್ರೆ ಅದೇ ಗೋಪಾಲ್ ಅವ್ರೆ ಒಂದು ಮಾತು ಹೇಳೋರೆ, ಬಿಟ್ರೆ ನನ್ನ ಮನ್ಸಾಕ್ಷಿಗೆ ಥರ ಕರೆಕ್ಟಾಗಿ ಬಿಡ್ಬೇಕು ಅಂದ್ಬಿಟ್ಟು ಆ ಥರ ಬಿಟ್ಟರೆ ಅವ್ರಿಗೂ ಇಷ್ಟನೇ ಅಕ್ಕಿ ಇಟ್ಕೊಳೋದಕ್ಕೆ. ಇವಾಗ ಕೆಲವ್ರು ಮಾಡ್ಬಿಡ್ತೀನಿ ಅಂತಾರೆ. ಏನಕ್ಕೆ ಮಾಡ್ತಾರೆ ಅವರು? ಅವ್ರು ಏನೋ ಹಾಕಿ ಮಾಡ್ಬಿಟ್ಟಿರ್ತಾರೆ. ನಮ್ಮ ಕೈಲಿ ಇದು ಏನಕ್ಕೆ ಇನ್ನೊಂದು ಅಕ್ಕಿ ರೆಡಿ ಮಾಡೋಣ, 2,000 ಕೊಟ್ಬಿಡ್ತಾರೆ, 10,000 ಕೊಡ್ತಾರೆ, ಎಷ್ಟಕ್ಕೋ ಕೊಡ್ತಾರೆ ಅವ್ರು ಇಷ್ಟ ಇರೋದಕ್ಕೆ. ಇವಾಗಲೂ ಅಷ್ಟೇ ಚಂದ್ರಿ, ಇವಾಗ ಇರೋ ಅಕ್ಕಿ ಅಲ್ಲ ನಾನು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಸುಮ್ಮನೆ ಬಂದರೆ ಕೊಡು ಅಂತಾರೆ. ಪ್ರಿನ್ಸಿಪಲ್ ಬಂದರೆ ಕೊಡಲಿಲ್ಲ ಅನ್ನೋಕ್ಕೂ ಆಗಲ್ಲ. ಈಗ ಇದೇ ಸಲ ಒಂದು ಫಸ್ಟ್ ಸಲ ವೀಡಿಯೋ ಮಾಡಿದಾಗ ಕೆಲವು ಜನ ಈ ಅಕ್ಕಿ ನನಗೆ ಬೇಕಂದಾಗ ಕೊಡಲಿಲ್ಲ ಅನ್ನೋಕೆ ಆಗಲ್ಲ, ಕೊಟ್ಬಿಟ್ಟೆ ಸ್ವಲ್ಪ ಖಾಲಿ ಆಗಿದ್ದು. ಸತೀಶ್ ಅವರು ಚೆನ್ನಾಗೇ ಬಿಡ್ತಾರೆ. ಯಾವಾಗ ಒಂದ್ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಹಣ ಏನು ಮಾಡೋದು ಅಂತಾರೆ. ಸ್ವಲ್ಪ ಟಚ್ ಕೊಡ್ತೀವಿ ಅಷ್ಟೇ, ಅವರೇ ಬಿಡ್ತಾರೆ, ಚೆನ್ನಾಗಿ ಬಿಡ್ತಾರೆ. ಸ್ನೇಹಿತರೆ, ಇದಿಷ್ಟು ವೆಂಕಟೇಶ್ ಅವರ ಒಂದು ಇದು ಪರಿಚಯ. ಹಾಗೆ ಇನ್ನೂ ನಮ್ಮ ಸತೀಶ್ ಸರ್ದು ಆಡಿರೋ ಅಕ್ಕಿಗಳು ಮತ್ತು ಅವ್ರ ಮನೆ ಲೈನ್ ಬ್ರೀಡ್ಗಳನ್ನೆಲ್ಲ ನೋಡೋಣ ಬನ್ನಿ. ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದು ನಮ್ಮ ಸತೀಶ್ ಸರ್ ಲಾಫ್ಟ್ಗೆ ಬಂದಿದ್ವಿ. ಸರ್, ಈ ಲಾಫ್ಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಸರ್, ಈ ಲಾಫ್ಟು ಈ ಮನೆ ಕಟ್ಟಿದಾಗ 2016 ಕಟ್ಟಿದ್ದು. 16 18 ಅಕ್ಕಿ ಇಟ್ರಿ. 18 ಇಲ್ಲಿ ಅಕ್ಕಿ ಬಿಡೋ ಸ್ಟಾರ್ಟ್ ಮಾಡಿದ್ವಿ ಸರ್.
ಓಕೆ ಸರ್, ಸೂಪರ್ ಸರ್. ಸರ್ ಇವ್ರ ಬಗ್ಗೆ ನಿಮ್ಮ ಮಗ, ನನ್ನ ಮಗ ಸರ್, ಅವರು ಅಕ್ಕಿ ಏನೋ ಅಕ್ಕಿ ನನಗೆ ಹೆಲ್ಪ್ ಮಾಡೋದವನೇ. ಬೆಳಿಗ್ಗೆ ಹೊತ್ತು ಒಂದು ಡ್ಯೂಟಿ ನಾನು ಮಾಡಿದ್ರೆ ಇನ್ನೊಂದು ಡ್ಯೂಟಿ ಅವ್ನು ಮಾಡಿರ್ತಾನೆ. ಅವ್ನು ಫಸ್ಟ್ ಶಿಫ್ಟ್ ಹೋಗಿದ್ರೆ ಅವ್ನು ಬೆಳಿಗ್ಗೆ ನೋಡ್ಕೊಳ್ತಾನೆ, ಮಧ್ಯಾಹ್ನ ಹೋದ್ರೆ ನೋಡ್ಕೊಳ್ತಾನೆ. ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ನಮ್ದು. ಸೊ ಹೆಲ್ಪ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್. ಸರ್ ನಿಮ್ಮ ಲಾಫ್ಟ್ ಒಳಗಡೆ ಒಂದು ಸ್ವಲ್ಪ ನೋಡ್ಬೋದಾ? ಬನ್ನಿ ಸರ್. ಓ ಸೂಪರ್ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು ಸರ್, ಲಾಫ್ಟ್ ಎಷ್ಟು ನೀಟಾಗಿದೆ ಅಂದರೆ ಸೊ ನಾನು ಇಮ್ಯಾಜಿನೇ ಮಾಡಿಲ್ಲ ಬಿಡಿ. ಸರ್ ಸತೀಶ್ ಸರ್ ಅವರು ಒಳ್ಳೊಳ್ಳೆ ಲೈನೇಜ್ ಅಕ್ಕಿಗಳನ್ನ ಇಟ್ಟಿದ್ದಾರೆ. ಹಾಗೆ ಅಣ್ಣ, ಈಗ ಮೇಂಟೆನೆನ್ಸ್ ಎಲ್ಲ ಯಾವ ಥರ ಮಾಡ್ತಾ ಇದ್ರಣ್ಣ? ಮೇಂಟೆನೆನ್ಸ್ ಪಾಪ ನಮ್ಮ ಹುಡುಗರು ಮೇಂಟೈನ್ ಮಾಡ್ತಾರೆ. ಪುನೀತು ಅಪ್ಪು ಅಂತ ಅವ್ರ ಇನ್ಚಾರ್ಜ್ ಎಲ್ಲ ಕ್ಲೀನಾಗಿ ಅಕ್ಕಿ ಆರೋಗ್ಯ ಮತ್ತೆ ಅಕ್ಕಿಗಳು ನೋಡ್ಕೊಳ್ಳೋದು ಅವ್ರಿಬ್ಬರದ್ದು ಕೆಲಸ. ನಮ್ದು ಬಂದು ಅಕ್ಕಿಗಳ ಆರೋಗ್ಯ ನೋಡ್ಕೊಂಡು ಏನಿದೆ ಅಂತ ನೋಡ್ಕೊಂಡು ಹೋಗ್ತೀರಿ. ಹಿಂಗೆ ಬೇರೆ ಯಾರು ಇಲ್ಲ, ನಮ್ಮವರೇನೆ, ನಮ್ಮ ಹುಡುಗರೇನೆ ಮೇಂಟೈನ್ ಮಾಡೋದು. ಅಣ್ಣ ಈಗ ಮೇಂಟೈನ್ ಅಂದ್ರೆ ಬರೀ ಅಕ್ಕಿನ ಸಾಕೋದಲ್ಲ, ಅದ್ರದ್ದು ಹೆಲ್ತ್ ಇಶ್ಯೂಸ್ ಅಂತಾನು ಅಂದ್ರೆ ನೀವು ಹೆಲ್ತ್ ಇಶ್ಯೂಸ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಕೊಂತೀರಾ? ಹೆಲ್ತ್ ಇಶ್ಯೂಸ್ ಮೇನ್ಲಿ ಅದ್ರದ್ದು ಮೋಷನ್ ಮತ್ತೆ ಫೀಡ್ ಹಾಕಿರ್ತಾರೆ. ಹೆಂಗ್ ಫೀಡ್ ಚಿಂದಿದ್ಯಾ ಚಿಂದಿಲ್ವಾ, ಮೇನ್ ಆಗಿ ಸಾಯಂಕಾಲದ ಹೊತ್ತು ದೊಡ್ಡ ಮೇವು ಹಾಕ್ಬೇಕಾದಾಗ ಚಿನ್ನುತ್ತಾ ಇಲ್ವಾ, ಮೋಷನ್ ನೋಡ್ತಾ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ದೊಡ್ಡ ಮೇವು ತಿನ್ನೋ ಫೋರ್ಸ್ ಆದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ, ಚಿಂತಾ ಇಲ್ವಾ. ರೆಗ್ಯುಲರ್ ಚಿನ್ನೋದಕ್ಕೂ ಇವಾಗ ಚಿನ್ನೋದಕ್ಕೂ ವ್ಯತ್ಯಾಸ ನೋಡ್ಸುತ್ತೆ. ಆಮೇಲೆ ಮೇನ್ ಮೋಷನ್ ಅದ್ ನೋಡ್ಕೊಂಡು ಅದಕ್ಕಂತ ಏನೋ ಸ್ವಲ್ಪ ಜ್ವರ ಆಯ್ತಂದ್ರೆ ಒಂದು ICU ಕೇರ್ ಅಂತ ಮಾಡಿದಿರಿ, ಎಲ್ಲ ಅಲ್ಲಿಗೆ ಹೋಗುತ್ತೆ. ಮೇಂಟೆನೆನ್ಸ್ ಅಲ್ಲಿಗೆ ಹೋಗುತ್ತೆ, ಈಚೆ ಹೋಗ್ಬಿಡುತ್ತೆ, ಇಮಿಡಿಯೇಟ್ ಅಲ್ಲಿಗೆ ಹೋಗುತ್ತೆ. ಅವಾಗ ಡಿಸೀಸ್ ಸ್ಪ್ರೆಡ್ ಆಗಲ್ಲ. ಅದೊಂದು ಮೇನ್ ನಮ್ಮ ಶೋಕದಾರಗಳು ಕಲ್ತ್ಕೊಬೇಕು. ಆಗಿದ್ದು ಅಲ್ಲಿ ಇಮಿಡಿಯೇಟ್ ಸಪ್ರೇಟ್ ಮಾಡ್ಬಿಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಏನಂದ್ರೆ ಹೆಲ್ತ್ ಇಶ್ಯೂಸ್ ಒಂದ್ ಬರ್ಡಲ್ ಕಾಣಿಸ್ತಿದ್ದಂಗೆ ಅದನ್ನ ಸಪ್ರೇಟ್ ಮಾಡಿ ಅಲ್ಲಿ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ನಾವು ಅದಕ್ಕೇನ್ ಬೇಕಾ ಮೆಡಿಸನ್ ಹೋಮ್ ಮೇಡ್ ಪ್ರಿಕಾಷನರಿ ಅಂತ ಏನ್ ಮಾಡ್ಬೋದು ಸರ್? ನಾವು ಒಂದು ಮೆಡಿಸಿನ್ಸ್ ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಒಂದು 3 ಟ್ಯಾಬ್ಲೆಟ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಿ. ಏನೇ ಒಂದು ಅದಕ್ಕೇನೋ ಬಂತು ಅಂದ್ರೆ ಅದನ್ನ ಮೆಡಿಸನ್ ಹಾಕೊಂಡಿರ್ತೀರಿ ಅಷ್ಟೇ. ಆಮೇಲೆ ರೆಗ್ಯುಲರ್ ಆಗಿ ಒನ್ಸ್ ಇನ್ 15 days ಬ್ರೋಟಾನ್ ಕೊಡ್ತೀರಿ, ಮತ್ತೆ ವೈಮ್ರಾಲ್ ಕೊಡ್ತೀವಿ. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಹೋಗ್ತಾರೆ. ಫಸ್ಟ್ ವೈಮ್ರಾಲ್ 1ನೇ ತಾರೀಕು ಕೊಡ್ತೀರಿ, 2 days ಡೋಸು. ನೆಕ್ಸ್ಟ್ ಬ್ರೋಟಾನ್ ಬಂದ್ಬಿಟ್ಟು 15th 16th ಕೊಡ್ತೀವಿ. ಸೊ ಹಂಗೆ ಪ್ರೊಸೀಜರ್ ಇರುತ್ತೆ. ಎವ್ರಿ 6 months ವ್ಯಾಕ್ಸಿನ್ ಆಗುತ್ತೆ, ಎವ್ರಿ 6 months ಡಿವಾರ್ಮಿಂಗ್ ಆಗುತ್ತೆ. ಸೊ ಜನರಲ್ ಆಗಿರುತ್ತೆ. ಅಣ್ಣ ಎವ್ರಿ 6 months ಡಿವಾರ್ಮಿಂಗ್ ಮಾಡಿದ್ರೆ ಅಕ್ಕಿ ವೀಕ್ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ವಿಟಮಿನ್ಸ್ ನಾವು ಕೊಡ್ಬೇಕು. ಅದಾಗೋದಕ್ಕೆ ವಿಟಮಿನ್ಸ್ ಅದೇ ಅಲ್ಲ, ವೈಮರಲ್ ಕೊಡ್ತೀರಲ್ಲ, ವೈಮರಲ್ ಪ್ರೋಟೀನ್. ಏನಂದ್ರೆ ಬಾಡಿಲಿ ವಿಟಮಿನ್ ಇತ್ತು ಅಂದ್ರೆ 6 months ಏನೂ ಆಗಲ್ಲ. ನಾವು ಮೇಂಟೈನ್ ಮಾಡ್ತಾ ಇರೋದು ಹಿಂಗೆ. ನಮ್ಮ ಅಕ್ಕಿಗಳು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫಿಟ್ನೆಸ್ ನೋಡ್ತೀವಿ. ಅಣ್ಣ ನಿಮ್ಮ ಮನೇಲಿ ಓಲ್ಡೆಸ್ಟ್ ಅಕ್ಕಿಗಳು ಒಳ್ಳೊಳ್ಳೆ ಕಲೆಕ್ಷನ್ ಇದಾವೆ, ನಮ್ಗೆ ಗೊತ್ತು. ನಾನು ಇದು ಫೋಟೋ ಹಾಕೊಂಡು ನಮ್ಮ ಹಳೆ ಫೋಟೋ ಹಾಕೊಂಡು ಅಲ್ಲೇ ಇದೆ ನೋಡಿ, ಅಲ್ಲೇ ಇದೆ. ಅವ್ನಿಗೆ 25 ವರ್ಷ ಸರ್. ಅವ್ನಿಗೆ ಅಣ್ಣ ಈಗ ನಿಮ್ಮ ಮನೆ ಓಲ್ಡ್ ಲೈನೇಜ್ ವೆಂಕಟೇಶನ್ ಅವ್ರದ ನೀವು ತಂದಿದ್ದು ಅಂತ ಹೇಳಿದ್ರೆ ಈಸ್ಕೊಟ್ಟಿದ್ದು ಇದೇ ತಾಮ್ರಲ್ಲ ಅಣ್ಣ? ಅದು ಇಲ್ಲ, ಇದ್ರಪ್ಪ. ಓಕೆ. ಇದ್ರ ಮಕ್ಕಳು ಮರಿ ಮೊಮ್ಮಕ್ಕಳೇ ನಮ್ಮ ಹತ್ರ ಎಲ್ಲ ಆಡ್ತಾ ಇರೋದು. ಅಣ್ಣ ಏನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬರ್ಡು? ಇದುವರೆಗೂ ಪ್ರೆಸೆಂಟ್ ವರ್ಗು 12 hours 25 ನಿಮಿಷ. ಉಡಾನ್ಗಳಿಗೆ ನಮ್ಗೆ ಎಷ್ಟೋ ಸಲ 13 hours ಚಿಲ್ಲರೆ ಎಲ್ಲ ಆಡಿದೆ. ಬಿಟ್ಟಾಗೆಲ್ಲ ಒಳ್ಳೆ ಪ್ಲೇಸ್ಮೆಂಟ್ ಇದು. ಇದರಲ್ಲಿ ಅಣ್ಣ ತಮ್ಮದಿರೋ ಎಲ್ಲ ಸೀಲ್ಗಳಿಗೆ ಎಲ್ಲ ನೀವು ನೋಡಿ, ಪೋಸ್ಟರ್ಸ್ ಇದೆ ನೋಡಿ, ಎಲ್ಲ ಇದ್ರು ಮಕ್ಕಳು ಮರಿ ಮೊಮ್ಮಕ್ಕಳೇ. ಸ್ವಲ್ಪ ವಿಂಗ್ಸ್ ಪ್ಯಾಟ್ರನ್ ತೋರಿಸ್ತೀಣ, ಯಾವ ಥರ ಇದೆ ನೋಡೋಣ. ವಯಸ್ಸಾಗ್ಬಿಟ್ಟಿದೆ ಇದಕ್ಕೆ. ವಯಸ್ಸಾಗಿದೆ. ಎಷ್ಟು ದಸ್ತ ಗಂಡಣ್ಣ ಇದು? ಎಷ್ಟು ದಸ್ತಲ್ಲ, ಇದು ಹುಟ್ಟಿದ್ದು ಬಂದ್ಬಿಟ್ಟು 2012 ಹುಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ 23 years ಆಯ್ತು. 23 years. 23. ಅಣ್ಣ ಇದ್ರಲ್ಲೆಲ್ಲ ಆಟ ಯಾವ ತರ ಬರುತ್ತೆ? ಇವೆಲ್ಲ ಮೇನ್ಲಿ ಕೆಳಗಡೆ ಆಟ, ಮೇಲಾಡಲ್ಲ. ಕೆಳಗಡೆನೆ ಆಟ. ಒಂದು ಬೇಕಂದಾಗ ಬಿಸಿಲಿಗೆ ಮಾತ್ರ ಮೇಲೆ ಹೋಗ್ತದೆ. ಆ ಸ್ಪೆಷಾಲಿಟಿ ಇದು. ಇವನೇ ದೊಡ್ಡವನು. ನಿಮ್ಮ ಫೇವ್ರೇಟು ಕೂಡ. ಇದು ವೆಂಕಟೇಶನ್ ಅವರು ಇದ್ರ ಅಪ್ಪನ ಕೊಡ್ಸಿದ್ದು. ಫಸ್ಟ್ ಟೈಮ್ ನಾನು ಇವ್ರ ಅಪ್ಪನ್ನೇ ನೋಡಿದ್ದು. ಇಡೀ ನಮ್ಗೆ ಇಲ್ಲಿ ಸರೌಂಡಿಗೆ ಗೊತ್ತು ಇದೆಲ್ಲ ಹೆಂಗೆ ಆಡಿದ್ದಾರೆ ಅಂತ. ಇಡೀ ಬೆಂಗಳೂರು ನೋಡಿದ್ದಾರೆ ಇದು ಆಡಿರೋ ಆಟ. ಸೊ ಓಕೆ ಅಣ್ಣ, ನಿಮ್ದು ಉಡಾನ್ ಸೆಟ್ಟಿಂಗ್ ಎಲ್ಲ ಯಾವ ತರ ಮಾಡ್ತೀರಾ? ನಮ್ದು ಮೇನ್ ಆಗಿ ಉಡಾನ್ ಸೆಟ್ಟಿಂಗ್ ಎಲ್ಲ ಅಕ್ಕಿ ಮೇಲೆ ಡಿಪೆಂಡ್. ಒಂದೊಂದು ಅಕ್ಕಿ ಒಂದೊಂದು ಉಡಾನ್ ಕೇಳುತ್ತೆ. ಹಿಂಗೆ ಇಲ್ಲ, ಅಕ್ಕಿ ಏನ್ ಕೇಳುತ್ತೆ ಅದ್ರ ಮೇಲೆ ಹೋಗ್ತೀವಿ.
ಅದ್ರದ್ದು ಒಂದೊಂದು ಅಕ್ಕಿ ಒಂದು ಉಡಾನ್ ಕೇಳುತ್ತೆ, ಒಂದೊಂದು ಅಕ್ಕಿ 2 ಉಡಾನ್ ಕೇಳುತ್ತೆ. ಸೊ ಅದ್ರ ಅಕ್ಕಿ ಮೇಲೆ ಡಿಪೆಂಡ್. ಈಗ ಸಿಂಗಲ್ ಉಡಾನು ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಫೇಮಸ್. ಏನ್ಕಂದ್ರೆ ಬಿಸ್ನೆಸ್ ಮ್ಯಾನ್ಗಳು ಇದಾರೆ ಗೊತ್ತಾ, ಇವ್ರ ಈಗ ಆಕ್ಚುಲಿ ನಾನು ಹೇಳ್ಬೇಕಾದ್ರೆ ನಮ್ದು ಅದೇ ಪ್ಯಾಟರ್ನ್ ಅಲ್ಲೇ ಒಂದ್ ಸ್ವಲ್ಪ ಹೋಗ್ತಾ ಇರ್ತೀವಿ. ಸೊ ಈ ಬಿಸ್ನೆಸ್ ಮ್ಯಾನ್ಗಳು ಈ ಏನಿದ್ದಾರೆ ಇವರೆಲ್ಲ ಸಿಂಗಲ್ ಉಡಾನ್ಗಳು ಅಕ್ಕಿಗಳು ಇಕ್ಕೊಂಡ್ಬಿಟ್ಟಿದ್ದಾರೆ. ಅದು ಓಕೆ. ಸಿಂಗಲ್ ಉಡಾನ್ ಸ್ವಲ್ಪ ನಮ್ಗೆ ರಿಸ್ಕ್ ಅನ್ಸುತ್ತೆ. ಸಿಂಗಲ್ ಉಡಾನ್ ಮಾಡಿದಾಗ ಏನತ್ತೆ, ಹೊಡೆದ್ರೆ ಶೂರ್ ಶಾಟ್, ಇಲ್ಲಾಂದ್ರೆ ಬಿಟ್ಟೆಡ್ಗೆ 1 ಅವರ್ 2 ಅವರ್ ಬಂದು ಕುತ್ಕೊಂಡ್ಬಿಡುತ್ತೆ. ಸೊ ಅದೊಂದು ಸಮಸ್ಯೆ ಒಂದು ಉಡಾನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೆ 90% ನಾವು ಪ್ರಿಫರ್ ಮಾಡಲ್ಲ. ಸೊ ಎಷ್ಟೊತ್ತು ನಮ್ಮ ತಾಮ್ರಲ್ಲಂತೂ ಅವನು 12 ಗಂಟೆ 11 ಗಂಟೆಗೆ ಬಿಟ್ರೆ ಅವ್ನು ಕುತ್ಕೊಳ್ಳೋದೇ 6:30 6:45ಗೆನೆ ಶೂರ್ ಶಾಟ್ ಅವನು. ಆದ್ರೂ ನಾವು ಅವನ್ನ ಒಂದು ಉಡಾನ್ ಪ್ರಿಫರ್ ಮಾಡಲ್ಲ, ಅವ್ನಿಗೆ 2 ಉಡಾನೇ ಪ್ರಿಫರ್ ಮಾಡೋದು. ಒಂದೊಂದ್ಸಲ 3 ಉಡಾನ್ ಬೆಟರ್ ಅಂತ ನೀವು ನನಗೆ ತಿಳಿದ ಮಟ್ಟಿಗೆ ಬೆಟರ್. ಹೌದು, ಸೂಪರ್ ಸರ್. ನೆಕ್ಸ್ಟ್ ಬೇರೆ ಇನ್ನೊಂದಕ್ಕೆ ಸರ್, ಈ ತಾಮ್ರಲ್ ಬಗ್ಗೆ ಸರ್ ಇದು ಒಂದು 11 ಮುಕ್ಕಾಲು ಅವರ್ ಆಡಿದೆ ಸರ್. ಇದು ಈ ವರ್ಷ ಅಲ್ವಾ? ಈ ವರ್ಷ ಅಲ್ಲ ಸರ್, ಇದು 3 ವರ್ಷದಿಂದ 3 ವರ್ಷದಿಂದ 11 ಮುಕ್ಕಾಲು 10 ಅವರ್ ಚಿಲ್ಲರೆ ಎಲ್ಲ. ಇದು ತುಂಬ ಚೆನ್ನಾಗಿ ಆಡಿದೆ ಸರ್. ಇವನು ಆಲ್ಮೋಸ್ಟ್ ಇವನು ನಮಗೆ ಸ್ವಲ್ಪ ಫೇವ್ರೇಟು. ಸರ್ ಇವನ್ದೆಲ್ಲ ಆಟ ಯಾವ ಥರ ಇದೆ ಸರ್? ಇವನೆಲ್ಲ ಆಟ ಜಾಸ್ತಿ ದೂರ ಬರೋಗಲ್ಲ ಸರ್. ಇವನು ಮನೆ ಮೇಲೆ ತಲೆ ಎತ್ತು ನೋಡಿದ್ರೆ ಮೇಲೆ ಇಡ್ತಾನೆ, ರಿಸ್ಕ್ ಕೊಡಲ್ಲ. ಹೋದ್ರೆ ಒಂದು 10 ನಿಮಿಷ ಹೋಗ್ತಾನೆ, ಆರಾಮಾಗಿರ್ತಾನೆ. ಇವನು 2 ಉಡಾನ್ ಕೈಯಿಂದ ಎತ್ತಿ ಮೊದಲೇ ದಿನ ಒಂದು 3-4 ಅವರ್ ಆಡ್ತಾನೆ, ಮಾರನೇ ದಿನ ಒಂದು 10 ಅವರ್ 11 ಅವರ್ ಆಗ್ತಾನೆ. ಆಮೇಲೆ ಇವನ್ ಮಗ ಚೆನ್ನಾಗಿ ಆಡ್ಬಿಟ್ಟ ಅಂದ್ಬಿಟ್ಟು ಇವನ್ನ ನಿಲ್ಸ್ಬಿಟ್ರೆ. ಹಾಂ, ಇವರಪ್ಪ ಇದ್ದಾರೆ, ಇವರಪ್ಪನೂ ನೋಡಿ ಸರ್. ಇದು ಎಲ್ಲ ಹಳೆ ಲೈನ್ ಸರ್, ಎಲ್ಲ ಒಂದೇ ಕೋಟ್ರಸೆ. ಇದು ಬಂದ್ಬಿಟ್ಟು ಕೋಟ್ರಸೆ. ಇದು ಇನ್ನೊಂದು ನಮ್ಮ ಫ್ರೆಂಡ್ ಇದ್ದಾರೆ, ಫ್ರೆಂಡ್ ಹತ್ರ ಒಂದು ಸ್ವಲ್ಪ ಅಕ್ಕಿಗಳೆಲ್ಲ ಅಲ್ಲಿ ಕೊಟ್ಟಿದ್ದೆ, ಅವ್ರ ಫ್ರೆಂಡ್ ಮಾಡಿಸ್ಕೊಟ್ಟಿದ್ದು ಸರ್ ಇದು. ಓಕೆ, ಸೂಪರ್ ಸರ್. ಇವನು ಅವರಪ್ಪ. ಸರ್ ಇವನಿಗೆ ಒಂದು 18 ವರ್ಷ ಆಗಿದೆ ಸರ್. ಇವನಿಗೆ ಈಗೂ ಮರಿ ಮಾಡ್ತಾನೆ. ಈಗೂ ಇದ್ರದ್ದು 2 ಪಟ್ಟಗಳ ರೆಕ್ಕೆ ಹೊಡೆದು ಮಡಗಿದ್ದೀರಿ. 18 ವರ್ಷ ಗಂಡು 18. ಈಗೂ ಮರಿ ಮಾಡ್ತಾನೆ. ಈಗೂ ಇದ್ರ ಮಗ ಒಂದು ರೆಕ್ಕೆ ಹೊಡೆದು ಮಡಗಿದ್ರಿ. ಚಾಕ್ಲೇಟ್ ಇಡ್ತಾ ಸರ್. ಮರಿ ಮಾಡ್ತಾನೆ ಅಂದಿದ ತಕ್ಷಣ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಹೊಸಬ್ರಿಗೆ. ಯಾಕಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬೆಂಗಳೂರಲ್ಲಿ 2 ದಸ್ತ 3 ದಸ್ತ ಗಂಡು ಬಿಟ್ಬಿಟ್ಟು ನೆಕ್ಸ್ಟ್ ವರ್ಷಕ್ಕೆ ಮಾಯ ಇಲ್ಲ ಅಂತಾರೆ. ಸೊ ಬಟ್ 16 ವರ್ಷದ ಒಂದು ಗಂಡು ಯಾವ ತರ ಫುಡ್ ಮಾಡ್ತೀರಾ ಸರ್ ನೀವು? ಸರ್ ನಮ್ದೇನಿಲ್ಲ ಸರ್, ಮಾಮೂಲಿ ಅಷ್ಟೇ. ದೊಡ್ಡ ರಾಗಿ ಇರುತ್ತೆ, ರಾಗಿ ಜೊತೆಗೆ ಕಡಲೆಬೇಳೆ, ಹೆಸರು ಕಾಳು, ಉದ್ದಿನ ಕಾಳು, ಗೋಧಿ ಅಷ್ಟೇ ಸರ್. ಮೇವು ಕರೆಕ್ಟಾಗಿ ಟೈಮ್ ಟು ಟೈಮ್ ಮೇವು, ನೀರು, ಆರೋಗ್ಯ ನೋಡ್ಕೊಬೇಕು ಅಷ್ಟೇ. ಮೇನ್ ನೋಡ್ಕೊಂಡಾಗ ಈಗ ಲೇಟೆಸ್ಟ್ ಈಗ ಮೊನ್ನೆ ಆಡಿದ್ ಸರ್. ಇವನ ಮೊನ್ನೆ ಆಡಿ ರೆಕ್ಕೆ ಹೊಡೆದು ಮಡಗಿದ್ದೀರಿ ಇವನು. ಸೊ ಈ ವರ್ಷಕ್ಕೆ 8 ಎತ್ಸಿರೋದು? ಈ ವರ್ಷಕ್ಕೆ 8 ಎತ್ಸ್ ಇಟ್ಟಿರೋದು. ಈ ಗಂಡಿ ತೋರಿಸಿ. ಇದೊಂದು ಗಂಡು ಈ ಬ್ಲಡ್ ಲೈನ್ ಸ್ವಲ್ಪ ಈಚೆ ಹೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ನಮ್ಮ ಮಲ್ಸೂರಲ್ಲಿ ಪ್ರಕಾಶ್ ಅಂತ ಇದ್ದಾರೆ, ಅವ್ರ ಹತ್ರ ಇತ್ತಿದ್ವು. ಸೊ ಅವ್ರ ಹತ್ರದಿಂದ ತಿರ್ಗಾ ತಗೊಂಡ್ಬಂದ್ವಿ ಸರ್. ಇದು ನಮ್ಮ ವೆಂಕಟೇಶನ್ ಅವ್ರು ಎಲ್ಲೆಲ್ಲಿ ಕೊಟ್ಟಿದ್ದಾರೋ ತರಾಶ್ ಮಾಡಿ ವೆಂಕಟೇಶನ್ ಅವ್ರ ತಾಮ್ರಲ್ಗಳಲ್ಲ ಸರ್? ಇದು ಕೋಟ್ರಸ್ ತಾಮ್ರಲ್ ಸರ್. ಕೋಟ್ರಸ್ ತಾಮ್ರಲ್. ಸೂಪರ್. ಅದೇ ಸೊ ಈ ವರ್ಷಕ್ಕೆ 8 ಎತ್ತಿಸ್ಕೊಂಡಿದ್ದೀವಿ. ಇದ್ರದ್ದು ದೊಡ್ಡ 23 ವರ್ಷ ಅಂತ ಹೇಳಿದ್ನಲ್ಲ ಸರ್, ಅವರ ಮೊಮ್ಮಗಳಿಗೆ ಇವನು ನಾಕ್ ಮಾಡಿಸಿರೋದು. ಓಕೆ. ಇದ್ರ ತಾಯಿನ ನೋಡಿಸ್ತೀನಿ ಸರ್. ಇದಕ್ಕೆ ಹಾಕಿದ್ದಿದ್ದೆ ಇನ್ನು ಬಂದ್ಬಿದ್ದು ಒಂದು ಒಳ್ಳೆ ಟೈಮ್ ಮಾಡ್ಕೊಂಡ್ ಬರ್ತಾ ಇದ್ದೆ ಸರ್. ಸೊ ಬಣ್ಣ ಹೊಡೆದಿಲ್ಲ? ನಮ್ದು ತೇಟ ಹಂಗೆ ಇಟ್ಟಿರ್ತೀರಿ ಸರ್. ಇದು ಟೂರ್ನಮೆಂಟ್ ಗಾಡಿ ಇರುತ್ತೆ ಸರ್. ಇದು ಹೆಣ್ಣು ಟೂರ್ನಮೆಂಟ್ ಸರ್. ಹೆಣ್ಣು ಫಸ್ಟ್ ನಮ್ಮನೇಲಿ ಆಡಿದ್ದೆ ಹೆಣ್ಣು ಸರ್. 3 ಕಳ್ಳಿ ಬಟ್ಟ ಆಡಿದ್ದು ಎಣ್ಣೆ, ಸಬ್ಜಾ ನಮ್ ದೊಡ್ಡೆಣ್ಣೆ ಆಡಿದ್ದು ಸಬ್ಜಾ ಎಣ್ಣೆ. ಇದು ಆಡಿದ್ದು ಇದೊಂದು 6-7 ಗಂಟೆ ಮಾಡುತ್ತೆ ಸರ್. ಚೆನ್ನಾಗಿ ಲಾಂಗ್ ಟೈಮ್ ಆಗ್ಬಿಡುತ್ತೆ. ಎಣ್ಣಕ್ಕೆ ಬಿಡೋದೇ ಒಂದು ಟಾಸ್ಕ್, ಅದನ್ನೇ ನೀವು ಬ್ರೇಕ್ ನಾವು ಕಂಟಿನ್ಯೂಸ್ ಆಗಿ 5 ವರ್ಷ ಹೆಣ್ಣು ಬಿಟ್ಟಿದ್ದೀನಿ. ನಾ ಮಾಡಿದ ಹೆಣ್ಣು, ಅದ್ರ ಮೊಮ್ಮಕ್ಕಳು ಆಡ್ತೈತೆ. ಬಿಡ್ತೀನಿ ನೋಡಿ, ಅದ್ರದ್ದು ನಾ ಮಾಡಿದ್ದ ಹೆಣ್ಣು. ಇದು ಬಂದ್ ಬಿದ್ದಿರೋ ಜೊತೆ ಅಲ್ಲ? ಬಂದ್ ಜೊತೆ ಸರ್.
ಸರ್ ಆ ಕಡೆ ನೀವು ಆದಷ್ಟು ಆ ಕಡೆ ಸರ್. ಈಗ ಒಂದು ತಿರುವಾಲ್ ಬಿಟ್ಟಿದ್ದೀರಾ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಮೋಸ್ಟ್ ಫೇವ್ರೇಟು ನಮ್ಮ ದಾವಡಿ ಕಿಟ್ಟಣ್ಣ ರಾಮು ಅವ್ರದ್ದು, ಅವ್ರು ಕೊಟ್ಟಿರೋದು. ಮೇನ್ ಇದು ಬಂದ್ಬಿಟ್ಟು ನಮ್ಮ ಕನ್ಕನ್ಪಾಳೆ ಶಿವರ್ ಕೊಟ್ಟರು, ಅವ್ರು ತೀರ್ಕೊಂಡ್ಬಿಟ್ರು. ಅವರು ನಾವಿಲ್ಲಿ ಅಕ್ಕಿ ಇಟ್ಟಾಗ ತಗೋ ನೀನು ಇದು ಅಂತ ಹೇಳ್ಬಿಟ್ಟು ತಂದ್ಕೊಟ್ರು ಇದು. ಸರಿ ಅವ್ರು ಕೊಟ್ಟಾಗ ಇದಕ್ಕೆ ಗಂಡು ಬಂದ್ಬಿಟ್ಟು ನಮ್ಮ ರಾಮು ಅವ್ರು ತಂದ್ಕೊಟ್ರು. ಮೊದಲನೇ ಪಟ್ಟನೇ ಒಂದು 3 ಕಳ್ಳಿ ಪಟ್ಟ ಗಾಡಿ ಹೊಡ್ಕೊಡ್ತು ಸರ್. ಸೂಪರ್. ಇದು ನಮ್ಮ ಫ್ರೆಂಡ್ಶಿಪ್. ರಾಮು ಅವರು ನಿಮ್ಮ ಫ್ರೆಂಡ್ ರಾಮು ಅವ್ರ ಮನೇಲಿ ಇದ್ರಪ್ಪ ಬಂದು 12 ಅವರ್ ಚಿಲ್ಲರೆ ಆಡಿತ್ತು. ಆ ಗಂಡನ್ನ ತಂದು ಇದಕ್ಕೆ ಹಾಕ್ಬಿಟ್ಟು ಮಾಡಿಸಿದ್ದು ಸರ್. ಅದು ಇದ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇಲ್ ಬಿಡ್ತಾ ಇದ್ರು ಈಗ. ಸರ್ ಇದೇನಾ ಸೌಂದರ್ಯ ಟಚ್ ಇರೋದು? ಸೌಂದರ್ಯಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಕಂಪ್ಲೀಟ್ ತಿರವಲ್ ಲೈನ್ಗಳಿದೆ. ರಾಮು ಅವ್ರದ್ದು, ಕಿಟನ್ ಅವ್ರದ್ದು. ಅದೇ ಬೆಡ್ ಲೈನ್, ಇದೇ ಬೇರೆ ಬೆಡ್ ಲೈನ್. ಸೊ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಈ ಅಕ್ಕಿ ಪ್ಯಾಟರ್ನ್ ಸ್ವಲ್ಪ ತೋರಿಸಿ ನಮ್ಮ ವ್ಯೂವರ್ಸ್ಗೆ. ಕಾರ್ಬನ್ ಶೇಡ್ ಕಳಂಕ ಅಲ್ಲ, ಕಳಂಕ ಈ ಕಡೆ ಕಳಂಕ, ಈ ಕಡೆ ಕಳಂಕ, ಆ ಕಡೆ ಕಾರ್ಬನ್ ಶೇಡ್. ಇವರಪ್ಪ ಎಲ್ಲ ಲಾಂಗ್ ಟೈಮ್ ಮಾಡಿರೋದು ಸರ್. ಸರ್ ಏನ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಲಾಂಗ್ ಟೈಮ್ ಅಂದ್ರೆ? ಸರ್ ಲಾಂಗ್ ಟೈಮ್ ಅಂತ ಅಂದ್ರೆ 13 ಅವರ್ 21 ನಿಮಿಷ ಸರ್. 13 ಅವರ್ ಭರ್ತಿ ಇದೆಲ್ಲ ಅದೆಲ್ಲ ಒಂದೇ ಲೈನ್ ರಾಮು ಅವ್ರು ಮಾಡಿರೋದು ಸರ್. ಇದೆಲ್ಲ ಅವರು ದುಡ್ಡು ಜೊತೆ ಕೊಟ್ಟಿರೋದು. ಅದನ್ನೆಲ್ಲ ನಾವು ಬ್ಲಡ್ ಲೈನ್ ಮಾಡಿರೋದು ಸರ್. ಇದು ಸೂಪರ್ ಸರ್. ಇದ್ರ ಮಗ ಒಂದು ಇದ್ರ ಮಗಳು, ಅದ್ರ ಮಗಳೇನು ಸರ್? ಅದ್ರ ಮಗಳೇನು ಸರ್. ಇದು ಫೀಮೇಲ್, ಇದು ಹೌದು ಸರ್. ಇದು ಫೀಮೇಲ್. ಮೇಲ್ ಯಾವ್ದು? ರಾಮು ಅವ್ರದೇನೆ? ರಾಮು ಅವ್ರ ಮೇಲೆ ಸರ್. ಈ ಕಡೆ ಗಲೀಜ್ ಬರ್ತಾ ಇದು ನಮ್ಮ ಮನೇಲಿ ಬಿಟ್ಟಿದ್ದೇನೆ ಸರ್. ಇದು ಫೀಮೇಲೇನೆ? ಇದು ಫೀಮೇಲೆ ಸರ್. ಇದು ಇದರಲ್ಲಿ ಹುಟ್ಟಿದೆಲ್ಲ ಆಡ್ತಾ ಇದೆ ಸರ್. ಇದು ಬಂದ್ ಜೊತೆ. ಇದು ನಮ್ಮ ತಾಮ್ರಲ್ಗೆ ಪುಟ್ ಮಾಡಿದ್ದೀನಿ. ಇದೆಲ್ಲ 100ರಲ್ಲಿ 1 ಅಕ್ಕಿ ಸರ್ ನಮಗೆ. ಸೀರಿಯಸ್ಲಿ ಸರ್, 100ರಲ್ಲಿ 1 ಅಕ್ಕಿನ ಇವೆಲ್ಲ. ಇದ್ರೊಳಗೆ ಇನ್ನೊಂದು ಮಗಳು ಸರ್. ಇದು ಅದ್ರ ಮಗಳೇ ಸರ್. ಮಗಳ ಧೂಮ ಬಂದಿದೆ. ಯಾವ ಗಂಡ ಹಾಕಿ ಬಂದಿದೆ? ಇದು ಮಕ್ಷಿ ಹಾಕ್ಬಿಟ್ಟು ಬಂದಿದೆ ಸರ್. ಮಕ್ಷಿ ಹಾಕಿರೋದಕ್ಕೆ ಧೂಮ ಬಂದಿದೆ. ತಿರುವಲ್ಗೆ ಬರುತ್ತೆ ಸರ್. ಧೂಮ ಬರ್ತವೆ, ಸಬ್ಜಾ ಬರ್ತವೆ. ಸಬ್ಜಾನು ಬರುತ್ತಾ? ಸಬ್ಜಾ ಬರುತ್ತೆ. ಮೇನ್ ಮೂಲ ಸಬ್ಜಾನೆ ಸರ್ ಇದಕ್ಕೆ. ಅವಾಗ ಅವರು ರಾಮು ಅವ್ರು ಮಾಡಿರೋದೆಲ್ಲ. ಎಣ್ಣೆ ಕೊಡಿ ಇದು ಮೊಮ್ಮಗಳು ಸರ್. ಇದ್ರ ಮಗಳು ಇಟ್ಕೊಳ್ಳ ಮೇಲೆ ಮಕ್ಕಿ. ಸೊ ಅಮ್ಮ ಮಗಳು, ಅಮ್ಮ ಮಗಳು. ಟಚ್ ಮಾಡಿರೋದಕ್ಕೆ ಇದು ಬಂದಿರೋದು. ಹೌದು, ನಾ ಮಾಡಿದ ಗಂಡ ಹಾಕಿದ್ದು ಸರ್. ಇದ್ರ ಮಗಳು ಸರ್. ಓ, ಇದು ಇದ್ರ ಮಗಳು. ಸೇಮ್ ಈ ಪ್ಯಾಟರ್ನ್ ಬಿಚ್ಕೊಂಡಿದೆ. ಇದ್ರ ಅಣ್ಣನ ಆಡಕ್ ಬಿಟ್ಟಿದ್ವಿ ಸರ್. ಇದೊಂದು 8 ಅವರ್ ಚಿಲ್ಲರೆ ಆಡಿದೆ. ಮುತ್ತಜ್ಜಿ. ಸೊ ಕಳಂಕನೇ ಬಂದಿದೆಲ್ಲ? ಕಳಂಕನೇ ಸರ್. ಸೂಪರ್ ಸರ್. ನಮ್ಮ 12 ಅವರ್ ಚಿಲ್ಲರೆ ಆಡಿದ್ದಕ್ಕೆ ಇದನ್ನ ಬ್ಲಡ್ ಲೈನ್ ಟಚ್ ಮಾಡ್ಬಿಟ್ಟು ಇದು ಆಡಿರೋದು ಸರ್. ಸೂಪರ್ ಸರ್. ಫ್ರೆಂಡ್ಸ್, ನಮ್ಮ ಸತೀಶ್ ಸರ್ದು ವಿಡಿಯೋ ಮಾಡ್ಬೇಕಾದ್ರೆ ನಮಗೆ ಅಚಾನಕ್ಕಾಗಿ ಬಂದರು ನಮ್ಮ ಅರುಣ್ ಸರ್, ಕಾಂತ್ಯಾನಿದವಡಿ ನೋಡಿರ್ಬೋದು. ಈಗ ಅವ್ರನ್ನ ಸತೀಶ್ ಸರ್ ಬಗ್ಗೆ ಒಂದೆರಡು ಮಾತುಗಳು ಕೇಳೋಣ. ಸರ್, ಸತೀಶ್ ಸರ್ ಯಾವ ಥರ, ಹೆಂಗೆ ಶೋಕಿಲಿ? ಸರ್, ಅವ್ರ ಶೋಕಿನಲ್ಲಿ ಏನು ಹೇಳಂಗೆ ಇಲ್ಲ, ಇಡೀ ಬೆಂಗಳೂರಿಗೆ ಗೊತ್ತು. ಸತೀಶ್, ವಿಲ್ಸನ್ ಗಾರ್ಡನ್ ಸತೀಶ್ ಅಂದರೆ ತುಂಬ ಒಳ್ಳೆ ಮನುಷ್ಯ. ಅವರು ಅಕ್ಕಿಗಳಿಗೆ ಪ್ರಾಮುಖ್ಯತೆ ಕೊಡಲ್ಲ, ಮನುಷ್ಯರಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಆಮೇಲೆ ಅವ್ರ ಹತ್ರ ಎಲ್ಲ ಹಳೆ ಕಲೆಕ್ಷನ್ಗಳು ತುಂಬ ಇದೆ. ತುಂಬಾ ಚೆನ್ನಾಗಿ ಅಕ್ಕಿಗಳು ಬಿಡ್ತಾರೆ. ಸಂತೋಷ ಅವ್ರು ನೋಡಿದ್ರೆ. ನಮ್ಮ ಅರುಣಿ ಅವರು, ನಾವು ಅರುಣಿ ಅಣ್ಣ ಅಂತಾನೆ ಕರೆಯೋದು.
ನಮ್ಗೆ ಅಷ್ಟು ಆತ್ಮೀಯರಿ. ನಮ್ಗೆ ಅಕ್ಕಿ ಸೆಕೆಂಡ್, ಫಸ್ಟ್ ನಾವು ಅಂಟಂದಿರ್ತಾರ ನಾವು, ಅರುಣಿ, ನಮ್ಮ ರಾಮು ಅವರು, ಆ ಥರ ಎಲ್ಲ ನಮ್ಮ ವೆಲ್ವಿಷರ್. ಮತ್ತೆ ನಮ್ಮ ಶಿವ ಅಂತ ಇದ್ದಾರೆ, NR ಕಾಲೋನಿ HR ಶಿವ ಅಂತ, ಅವರೆಲ್ಲ ನಾವೆಲ್ಲ ನಮಗೆ ವೆಲ್ವಿಷರ್ಸ್. ಮೈನ್ ಆಗಿ ನಮಗೆ ಅಕ್ಕಿ ಶೋಕಿಯಲ್ಲಿ ವೆಲ್ವಿಷರ್ಸ್. ಸೂಪರ್ ಅಣ್ಣ. ನೀವು ಬಂದಿದ್ದೀರಾ, ನಮ್ಮ ವ್ಯೂವರ್ಸ್ಗೆ ಅಕ್ಕಿನ ಯಾವ ಥರ ಒಂದು ಮೇಂಟೈನ್ ಮಾಡೋದ್ರ ಬಗ್ಗೆ ಒಂದೇ ಒಂದು ಟಿಪ್ಸ್ ಹೇಳ್ಕೊಟ್ಬಿಡಿ ಅಣ್ಣ. ಅದೇನಿಲ್ಲ ಸರ್, ಎಲ್ಲ ನಿಮ್ಗೆ ಗೊತ್ತಿರೋದೇ ನಾವು ಆಲ್ರೆಡಿ ಮುಂಚೆನೇ ಹೇಳಿದ್ದೀವಿ. ಮತ್ತೆ ನಾವೇನು ಹೇಳೋದೇನಿಲ್ಲ. ಅಕ್ಕಿ ನೀಟಾಗಿ ನೋಡ್ಕೊಂಡ್ರೆ ಸಾಕು. ಅದ್ರ ಮೇಲೆ ನಂಬಿಕೆ ಇರ್ಬೇಕು, ಫಸ್ಟ್ ವಿಶ್ವಾಸ ಇರ್ಬೇಕು ಅಕ್ಕಿ ಮೇಲೆ. ನಮ್ಮ ಅಕ್ಕಿ ಮೇಲೆ ನಮ್ಮ ನಂಬಿಕೆ ಇರ್ಬೇಕು. ಅವ್ರಿವ್ರು ಹೇಳ್ತಾರೆ ಅಂತ ಅವ್ರಿವ್ರ ಮಾತು ಕೇಳಬಾರ್ದು. ನಮ್ಮ ಆತ್ಮ ಸಾಕ್ಷಿಯಾಗಿ ನಾವು ಅಕ್ಕಿ ಬಿಡಬೇಕು. ನಮ್ಮ ಅಕ್ಕಿ ಮೇಲೆ ನಂಬಿಕೆ ಇಟ್ಟರೆ ಅದು ಯಾವತ್ತೂ ನಮ್ಗೆ ಮೋಸ ಮಾಡಲ್ಲ. ಆಮೇಲೆ ನೀಟಾಗಿ ಅದೇ ಬಾಜಿ ಗೀಜಿ ನೋಡ್ಕೊಂಡು ಬಾಲಾಗಿಲ್ಲ ಕಟ್ಟಿ ಬಿಟ್ಕೊಂಡ್ರೆ ನೀಟಾಗಿ ಹುಷಾರಾಗಿ ಬಿಟ್ಕೊಂಡ್ರೆ ಅದಷ್ಟು ಅದೇ ಆಡ್ತಾರೆ ಸರ್. ಏನು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಮುಖ್ಯವಾಗಿ ಜಾತಿನಲ್ಲಿ ಇರ್ಬೇಕು ಸರ್ ಅಕ್ಕಿಗಳು. ನಮ್ಗೆ ಆ ಕಣ್ಣು ಈ ಕಣ್ಣು ಅಂತ ನೋಡ್ಬಿಟ್ಟು ಇದು ಮಾಡ್ತಾರೆ. ಅದೆಲ್ಲ ಸರ್ ಮುಖ್ಯ ಜಾತಿನಲ್ಲಿ ಇದ್ರೆ ಅದು ಹೆಂಗಿದ್ರು ಆಡೇ ಆಡ್ತಾರೆ ಸರ್. ಸೂಪರ್ ಅಣ್ಣ. ನಮ್ಮ ಏನು ನಮ್ಮ ವಿಡಿಯೋಗೆ ಬಂದು ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಧನ್ಯವಾದಗಳು.